ಕಲಾ ಶಿಕ್ಷಣ ಸಂಸ್ಥೆ 25 ವರ್ಷದ ಸಂಭ್ರಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ರಂಗ ಶಿಕ್ಷಣ ಆಗಿರ್ಬೋದು, ಡ್ರಾಯಿಂಗ್, ಸುಗಮ ಸಂಗೀತ, ಕರೋಕೆಯಲ್ಲಿ ಹಾಡುವಂತದ್ದು. ಸೊ ಇದೆಲ್ಲ ಬಹಳಷ್ಟು ಕಾರ್ಯಕ್ರಮ ಮಾಡ್ತಿದ್ದೇವೆ. ಅದರೊಂದಿಗೆ ನಾವು ಒಂದು ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿದ್ದೇವೆ, ಕಲೆ ಮತ್ತು ಸಂಗೀತದ ಕಾಂಬಿನೇಷನ್ ಅಲ್ಲಿ. ಸೊ ಅದು ವಿಶ್ವ ದಾಖಲೆ ಆಗಿದೆ. ಅದರೊಟ್ಟಿಗೆ ನಾವು ಅದಕ್ಕೊಂದು ಗಾಂಧಾರಿ ವಿದ್ಯೆಯನ್ನು ಸ್ವಲ್ಪ ಟಚ್ ಮಾಡಿದ್ದೇವೆ. ಸೊ ಅದೊಂದು ಅದ್ಭುತವಾಗಿ ಕ್ರಿಯೇಷನ್ ಆಯ್ತು. ಅದೇ ರೀತಿ ಈ ಸಲ ಪುತ್ತೂರಿನ ಮಕ್ಕಳಿಗೆ ಗಾಂಧಾರಿ ವಿದ್ಯೆ ಬಗ್ಗೆ ಇನ್ನು ನಾಲೆಜ್ ಕೊಡಬೇಕು ಅಂತ ಹೇಳಿ ನಾವು ಅದನ್ನು ಸ್ಟಡಿ ಮಾಡಿ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ ಮಕ್ಕಳ ಮೇಲೆ ಅಪ್ಲೈ ಮಾಡಿದೆವು. ಮಕ್ಕಳು ಅದನ್ನು ಕಲ್ತರು. 8 ದಿವಸದಲ್ಲಿ ಅದ್ಭುತವಾಗಿ ರಿಸಲ್ಟ್ ಮಕ್ಕಳು ನಮಗೆ ಕೊಟ್ಟಿದ್ದಾರೆ. ಹಾಗೆ ನಾವು 2 ಬ್ಯಾಚ್ ಆಯ್ತು ಗಾಂಧಾರಿ ವಿದ್ಯೆದು. ಈಗ 3ನೇ ಬ್ಯಾಚ್ ಎಲ್ಲರೂ ಒಂದು ಅನುಕೂಲಕ್ಕೆ ತಕ್ಕಂತೆ ಎಲ್ಲರೂ ಹೇಳಿದ್ರು ಮಾಡಬೇಕು ಅಂತ ಹೇಳಿ. ಆದ ಕಾರಣ 23ರಿಂದ ಇದೇ ತಿಂಗಳು 23ರಿಂದ 30 ತನಕ ನಾವು ಗಾಂಧಾರಿ ವಿದ್ಯೆಯನ್ನು ಮಕ್ಕಳಿಗೆ ಹೇಳಿಕೊಡ್ತಿದ್ದೇವೆ. ದೊಡ್ಡವರು ಬರ್ಬೋದು, ದೊಡ್ಡವರು ಕೂಡ ಬರ್ತೇನೆ ಅಂತ ಹೇಳಿದ್ದಾರೆ. ಸೊ ನಮ್ಮ ಮಕ್ಕಳಿಗೆ ಈ ನಾಲೆಜ್ ಇನ್ನೂ ಹೆಚ್ಚಾಗಿ ಸಿಗ್ಲಿ ಅಂತ ನನ್ನ ಆಸೆ. ಯಾಕೆಂದ್ರೆ ಗುರು ಪರಂಪರೆಯಿಂದ ಇರುವಂತ ವಿದ್ಯೆ, ಯಾಕೆಂದ್ರೆ ಅದು ನಾವು ಕಲ್ತು ಅದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ ಕಾರಣ, ಅದರ ನಿಜಾಂಶ ಗೊತ್ತಾದ ಕಾರಣ ನಮಗೊಂದು ಖುಷಿಯಾಗಿದೆ. ಮಕ್ಕಳು ಅದ್ಭುತವಾಗಿ ಅದರ ಒಂದು ರಿಸಲ್ಟ್ ಅನ್ನು ಕೊಡ್ತಾರೆ ಮತ್ತು ಕಲಿಯಲು ಹುಷಾರಾಗ್ತದೆ, ಮೆಮೊರಿ ಪವರ್ ಅದ್ಭುತವಾಗ್ತದೆ. ಸೊ ಆದ ಕಾರಣ 23ರಿಂದ 30 ತನಕ ನಾವು ಗಾಂಧಾರಿ ವಿದ್ಯೆಯನ್ನು ಮಕ್ಕಳಿಗೆ ಹೇಳಿಕೊಡ್ತಿದ್ದೇವೆ. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು, ನಾವು ಬೇಕಾದ್ರೆ ನಿಮಗೆ ಡೆಮೋ ತೋರಿಸ್ತೇನೆ. ಹೇಳಿ ಸರ್. ಸರಿ, ಅದು ನಿಮಗೆ ಈಗ ನಾವು ಲೈವ್ ಆಗಿ ತೋರಿಸ್ತೇನೆ ನಾನು. ಹೇಗೆ ಹೇಳಿ ನಮ್ಮಲ್ಲಿ ಸಮಾಜದಲ್ಲಿ ಹೇಗೆ ಅಂತ ಹೇಳಿದ್ರೆ, ಎಷ್ಟು ಬುದ್ಧಿವಂತರು ಇದ್ದಾರೋ ಅಷ್ಟು ಬುದ್ಧಿವಂತ ಇಲ್ಲದ ಒಂದು ಕೆಟಗರಿ ಕೂಡ ಇದೆ. ಮೂರ್ಖರು ಕೂಡ ಇರ್ತಾರೆ. ಸೊ ನಾವು ಅವರ ಚರ್ಚೆ ಮಾಡ್ಲಿಕ್ಕಿಲ್ಲ. ಯಾಕೆಂದ್ರೆ ನಮ್ಮ ಗುರು ಪರಂಪರೆ ಇರುವಂತ ವಿದ್ಯೆಗಳು ಸ್ಪಿರಿಚುವಲಿ ಸಂಬಂಧಪಟ್ಟ ವಿಷಯಗಳು. ಬಟ್ ಕೆಲವರು ಹೇಳ್ತಾರೆ ಅದು ಆಗುದಿಲ್ಲ, ಅದು ನಮ್ಮಲ್ಲಿ ತುಂಬಾ ಬುದ್ಧಿಜೀವಿಗಳು ಬಹಳಷ್ಟು ಜನ ಇದ್ದಾರೆ. ಅವರಿಂದ ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ಸಮಸ್ಯೆ ಆಗ್ತಿದೆ. ಅದೇನು ನಮಗೆ ತಲೆಬಿಸಿ ಇಲ್ಲ. ಬಟ್ ನಾವು ಅದಕ್ಕೋಸ್ಕರ ಮಕ್ಕಳನ್ನ ನಾವು ಕರ್ಕೊಂಡ್ ಬಂದವರು. ನಿಮಗೆ ತೋರಿಸ್ಬೇಕಾಗ್ತದೆ, ಲೈವ್ ತೋರಿಸ್ಬೇಕಾಗ್ತದೆ. ನೀವು ಬೇಕಾದ್ರೆ ಕಣ್ಣನ್ನು ನೋಡ್ಬೋದು, ಮುಚ್ಚಲ್ಲಿ ಕಾಣ್ತದ ಅಂತ ಹೇಳಿ ಎಲ್ಲ ನೋಡ್ಬೋದು, ಏನ್ ಸಮಸ್ಯೆ ಇಲ್ಲ. ಬಟ್ ಈ ವಿದ್ಯೆ ಖಂಡಿತವಾಗಿ ಇದೆ. ಬೇಕಾದ್ರೆ ನಾವು ಅದನ್ನು ಪ್ರತ್ಯಕ್ಷವಾಗಿ ನಿಮಗೆ ತೋರಿಸ್ತೇವೆ. ಇನ್ನೊಂದು ಕೇಳಿಕಿದೆ ಸರ್, ಅದೇನ್ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಸಮಾಜದಲ್ಲಿ 2 ಕ್ಯಾಟಗರಿ ಬರ್ಲೇಬೇಕು. ನಾವು ಬೇಕಾದ್ರೆ ಪ್ರತ್ಯಕ್ಷ ತೋರಿಸ್ತೇವೆ. ಬೇಕಾದ್ರೆ ನಿಮಗೆ ನೀವು ಯಾರದೊಂದು ನನಗೆ ಒಂದು ನೋಟ್ ಕೊಟ್ಟರೆ ಸಾಕು. ನೋಟ್ ಅದೇನು ಕೊಡ ನಿಮ್ಮಲ್ಲಿ, ನೀವು ಒಂದು ನೋಟ್ ಒಮ್ಮೆ ಕೊಡಿ ನನಗೆ. ಈ ಮಕ್ಕಳನ್ನ ನಾವು ತೋರಿಸ್ತೇನೆ. ನಾನು ನೋಟ್ ಇದೆಯಾ ಎಷ್ಟು ಸಾಕು ನನಗೆ ಹೇಳ್ಬೇಡಿ, ನನಗೆ ತೋರಿಸ್ಬೇಡಿ, ಮಕ್ಕಳಿಗೆ ತೋರಿಸ್ತೇವೆ. ಪ್ರಸಾದ್ ಸರ್ ಇದೆಯಾ? ಕೊಡಿ, ಒಂದು ಯಾವ್ದು ನೋಟ್ ಸಾಕ್ಬೋದು. 10 ರೂಪಾಯಿ 20 ರೂಪಾಯಿ ಒಂದು ನೋಟ್ ಮಾಡಿ. ಅಲ್ಲಿ ಕಾಣ್ತದ ನೋಡಿ, ನೀವು ಎಡೆಯಿಂದ ಕಾಣ್ತದ. ಅವ್ರು ಸ್ಕ್ಯಾನ್ ಮಾಡ್ತಾರೆ. ಇಲ್ಲಿ ಹತ್ತಿರ ಡಬಲ್ ಶೇಡ್ ಕಾಣಬಾರ್ದು. ನೀವು ಸ್ವಲ್ಪ ಕೆಳಗಿಡಿ, ಈ ಶೇಡ್ ಬರ್ಲಿ. ಲೈಟ್ ಕಂಡು ಆಗುದಿಲ್ಲ ಕೆಲವೊಂದು. ಅಲ್ಲಿ ಇಡಿ, ಬುಕ್ಕಿನಾಗಿ ಇಡಿ. ಸರಿ. ಅದು ಕಾಣುದಿಲ್ಲ ಅವರಿಗೆ ಈಗ. ಅಲ್ಲ ಅವರಿಗೆ ಇಲ್ಲಿ 100 ರೂಪಾಯಿ ಅಲ್ಲ, ಡಿಜಿಟ್ ಎಷ್ಟು ಡಿಜಿಟ್ ಹೇಳಿ ಅದು. ಅಲ್ಲ ಅದು ಕ್ರಾಸ್ ಇರ್ಬೇಕು ನಮ್ಗೆ. ಈಗ ಡಿಜಿಟಲ್. ಈಗ ಡಿಜಿಟ್ ಹೇಳಿ. ಸರಿ ಆದ್ರೆ ನೀವು ಒಪ್ಪಿಕೊಳ್ಬಹುದು, ನೀವು ಚೆಕ್ ಮಾಡ್ಬೋದು. ಯಾಕೆ ಸುಳ್ಳು ಹೇಳುದಿಲ್ಲ ನಾವು. ಹಾಗೆ ಕೊಡ್ಬೋದು, ಒಬ್ರು ಬರ್ಬೋದು. ನಿಮಿಷ ನೀವು ಏನಾದೊಂದು ಬರೀರಿ ಸರ್. ಯಾರಾದ್ರು ಬಂದು ಏನ್ ಕೂಡ ಬರಿಬಹುದು, ಕನ್ನಡ ಇಂಗ್ಲಿಷ್ ಏನ್ ಕೂಡ ಬರಿಬಹುದು. ಅದು ಡ್ರಾ ಮಾಡುದು ನಂಬರ್ಸ್ ಹೇಳ್ಬೋದು. ಎಷ್ಟು ಅಂತಕ್ಕೆ ಮೂಗು ಉಸಿರಾಡಬೇಕು ಸರ್. ಡ್ರಾ ಮಾಡಿ ಇಲ್ಲೇ ಡ್ರಾ ಮಾಡಿ. ಅವ್ರು ನಿಮ್ಮೊಟ್ಟಿಗೆ ಡ್ರಾ ಮಾಡ್ತಾರೆ. ನೀವಲ್ಲಿ ಅವ್ರೆ ಇದು ಕೊಡ್ತಿದ್ರು. ಸರಿ, ಸೋಹನ್ ಬರ್ಗೆ.
ಬಾಲ್ಸ್ ಬಾಲ್ಸ್. ಉನೋ ಕಾರ್ಡ್ ಕೊಡಿ ಅದು. ಎಸ್, ನಿಯರೆಸ್ಟ್ ಬರ್ತಿದ್ದಾರೆ ಪ್ರೆಸ್ ಕ್ಲಬ್. ಅದು ಇಂಗ್ಲಿಷ್ ಮೀಡಿಯಂ ಅಂತ ಕಡೆ ಅವರು ಈ ಕೆಳಗೆ ಕೊಡ್ಲಿಲ್ಲ ಅಷ್ಟೇ. ಒಂದು ಡ್ರಾ ಮಾಡ್ಬೋದು ಯಾರು ಅದು ಬಂದು. ಉನೋ ಕಾರ್ಡ್ ಉನೋ ಕಾರ್ಡ್. ನೀವು ಇದು ಮಾಡ್ತೀರಾ, ನಾನು ಕೈ ಸ್ಕ್ಯಾನ್ ಮಾಡ್ತೀರಾ ನೀವೊಂದು? ಸರಿ. ಎಂತ ಹೇಳಿ? ಸರಿ ಅಲ್ಲಿ ಇನ್ನೊಂದು ಉನೋ ಕಾರ್ಡ್ ಇದೆ ಎಂತ ಹೇಳಿ? ಅದು ಇಂಗ್ಲಿಷಲ್ಲಿ ಸ್ಕ್ಯಾನ್ ಮಾಡಿ. ಅಲ್ಲ ಸ್ಕ್ಯಾನ್ ಮಾಡು. ಅದಾಯ್ತು ನೋಡಿ. ಇನ್ನೊಂದು ತೋರಿಸ್ತೇನೆ ನಿಮ್ಗೆ ನೋಡಿ. ಮ್ಯಾಜಿಕ್ ಅಲ್ಲ, ಮ್ಯಾಜಿಕ್ ಅಲ್ಲ ಇದು. ನಮ್ಮದು ಗುರು ಪರಂಪರೆಯ ವಿದ್ಯೆ ಆಗಿದೆ. ಹೌದೌದು, ಸ್ಕ್ಯಾನ್ ಮಾಡ್ಬೇಕು. ಹೌದು, ಅಲ್ಲ ಫಸ್ಟ್ ಮಾಡ್ತಾರೆ ಅವರಿಗೆ ಮೈಂಡ್ ಸ್ಕ್ಯಾನಿಂಗ್ ಅಂತ ಇದೆ. ನಾವು ಕಮೆಂಟ್ ಕೊಡು ಸ್ಕ್ಯಾನ್ ಮಾಡಿ ಅಂತ. ನೋಡಿ ರಾಜೇಶ್, ಇಗೊಳ್ಳಿ ರಾಜೇಶ್ ಪಟ್ಟೆ ಅಂತ ಬರ್ತದೆ. ಸತ್ಯ ಅಲ್ಲ? ಇನ್ನೊಂದು ನೋಡಿ, ಒಂದು ಈಗ ಬನ್ನಿ ಭೂಮಿಕಾ ಬನ್ನಿ. ಅರವತ್ನಾಲ್ಕು ವಿದ್ಯೆಗಳಲ್ಲಿ ಗಾಂಧಾರಿಗೆ ಒಂದು ಈಗ ಇಟ್ಟಾಗ್ಬೋದಾ? ಟ್ರೈ ಮಾಡಿ. ನಿಮಿಷ. ಈಗ ನೀವು ಯಾವ್ದೊಂದು ಕಾರ್ಡ್ ಕೊಡಿ ನನಗೆ. ಯಾವ್ದೊಂದು ಕಾರ್ಡ್ ಕೊಡಿ ಸರ್. ಯಾವ್ದಾದ್ರು ಕಾರ್ಡ್ ಕೊಡಿ ಅಂತ. ಈಗ ನಾನು ಕೊಟ್ಟದಂತೇಳಿ ನಾವು ಅದು ಹೇಳಿಕೊಟ್ಟಂತ ಆಗ್ತಲ್ಲ, ಒಂದು ಕಾರ್ಡ್ ಕೊಟ್ಟೆ. ಎಲ್ಲಿದೆ ಕಾರ್ಡ್? ನೀವು ತೋರಿಸಿ ಸರ್ ಅವ್ರಿಗೆ. ಆ ಕಾರ್ಡ್ ತೋರಿಸಿ, ಅದು ಸರಿ ತೋರಿಸಿ ಅವ್ರಿಗೆ. ಹೀಗೆ ಅಲ್ಲ, ಅದು ಎಸ್, ಸ್ಕ್ಯಾನ್ ಮಾಡಿ ಸರ್. ಇದ್ದಾರೆ ಅಲ್ಲಿ. ಕಲರ್ ಬ್ಲೂ. ನೀವು ನೋಡಿ ಚೆಕ್ ಮಾಡ್ಬೋದು ಕಣ್ಣನ್ನು. ಬೇಕಾದ್ರೆ ಗಮ್ ಟೆಪ್ಸ್ ಆಗ್ತದೆ ಬೇಕಾದ್ರೆ. ಇನ್ನೊಂದು ಆಗ್ತದೆ ನೋಡಿ, ಅದು ಆಡಿಯೋ ತೋರಿಸ್ತಾರೆ ಅಲ್ಲಿ, ಹೇಳ್ತಾರೆ ನೋಡು ಅವರು. ಟೂರೆಟ್ ಆಗ್ತದೆ ಅಂತ ವಿದ್ಯೆಗಳಾಗ್ತದೆ. ಅದು ನಿಮ್ಮಲ್ಲಿ ಇರೋ ಯಾವ್ದು ವಸ್ತುವನ್ನು ಬೇಕಾದ್ರೆ ನೀವು ಅವರಿಗೆ ಎದುರಿಡಿ, ಅವ್ರು ಹೇಳ್ತಾರೆ. ಇನ್ನೊಂದು ಟ್ರೈ ಮಾಡುವ, ಅದು ಥರ್ಡ್ ಸ್ಟೇಜ್, ಬಟ್ ನಾವು ಪ್ರಾಕ್ಟೀಸ್ ತುಂಬಾ ಕಮ್ಮಿ ಮಾಡಿವ. ಟ್ರೈ ಮಾಡುವ. ಕಣ್ಣು ಮುಚ್ಚಿ ನೋಡಿ. ಇದು ಕೊಟ್ಟಿ, ಅವನು ಕಾರ್ಡ್ ಕೊಟ್ಟಿದ್ದಾನೆ. ಕೈ ಇಲ್ಲಿದೆ, ನನ್ನ ಕೈ ಸ್ಕ್ಯಾನ್ ಮಾಡಿ. ಬ್ಲೂಟೂತ್ ನೋಡ್ಲಿಲ್ಲ ಅವರು. ಇನ್ನೊಂದು ನಾನು ನೀವೇ ಕೊಡ್ಬೋದು ನನಗೆ ಕಾರ್ಡ್. ನಾನು ನೋಡಿ ಇಲ್ಲೇ ನಾನೇ ಸ್ಕ್ಯಾನ್ ಮಾಡಿ ಅವ್ರಿಗೆ ಕೊಟ್ಟೆ ನನ್ನ ಕೈಯನ್ನು. ಬ್ಲೂ ಫೋರ್ಟ್. ಕಣ್ಣು ಮುಚ್ಚಿ ಅಲ್ಲ, ವಿದ್ಯೆ ಸತ್ಯ ಅಂತ ನಾವು ತೋರಿಸಿದ್ವಿ. ಈಗ ನಾನು ಸ್ಕ್ಯಾನ್ ಮಾಡಿ, ನನ್ನ ಕೈಯನ್ನು ಸ್ಕ್ಯಾನ್ ಮಾಡಿ ಅವರಿಗೆ ಟ್ರಾನ್ಸ್ಫರ್ ಮಾಡಿ ನಾನು. ಆಗ್ತದೆ ಅಂತ ವಿದ್ಯೆಗಳು. ಇನ್ನು ಕೂಡ ಅಷ್ಟೇನೆ ನೋಡಿ. ಈಗ ಕಣ್ಣು ಮುಚ್ಚಿ. ಈಗ ಸರ್ ನೀವು ಬನ್ನಿ, ಯಾರು ಪ್ರಸಾದ್ ಬನ್ನಿ. ಕಣ್ಣು ಸರಿ ಮುಚ್ಚಿ. ಇದು ಜಸ್ಟ್ ನೀವು ಅವ್ರಿಗೆ ಕೈ ಕೊಡಿ. ಕೈ ಉಜ್ಜಿ ಬೇಕಾದ್ರೆ ಸ್ಮೆಲ್ ಅಲ್ಲಿ ಅವ್ರು ಹೇಳ್ತಾರೆ ಕಲರ್ ಯಾವ್ದು ಅಂತ. ಯಾವ್ದಾದ್ರು ಕೊಡಿ, ಒಂದು ಸ್ಮೆಲ್ ಮಾಡಿ ಹೇಳಿ. ಯಾವ ಕಲರ್ ಒಂದು ಕೊಡಿ. ನೀವು ಒಮ್ಮೆ ಸ್ಕ್ಯಾನ್ ಮಾಡುದು ಇಬ್ಬರು. ಎಲ್ಲೋ ಅಂದ್ರೆ ಅದು ಸ್ಪರ್ಶದಲ್ಲಿ, ಇನ್ನು ಶಬ್ದದಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಅದು ಥರ್ಡ್ ಸ್ಟೇಜ್. ಅದು ಪ್ರಸಾದ್ ಡೌಟ್ ಇದ್ರೆ ನೋಡಿ. ಪ್ರಸಾದ್ ಹುಷಾರಿದ್ದಾರೆ, ಗೊತ್ತಿದೆ ನನಗೆ ಅವರ ಬಗ್ಗೆ. ಒಂದು ನಿಮಿಷ, ನೀವು ಕಣ್ಣು ಮುಚ್ಚಿ. ಪ್ರಸಾದ್ ಸರ್ ಬನ್ನಿ. ನೀವು ಕಣ್ಣು ಮುಚ್ಚಿ ಹೇಳ್ತಾನೆ. ಇಬ್ಬರು ಕಣ್ಣು ಮುಚ್ಚಿ. ನೀವು ಮುಚ್ಚು ಬೇಕಾದ್ರೆ. ನೀವು ಅಲ್ಲಿಂದ ಒಂದು ಆಕ್ಷನ್ ಮಾಡಿ. ಯಾವ್ದು ಆಕ್ಷನ್ ಮಾಡಿ. ಈಗ ನಾವು ಮಾಡಿದ ಅದನ್ನು ನಾವು ಪ್ರಿಪೇರ್ ಮಾಡಿದಂತ ಆಗ್ತದಲ್ಲ. ನೀವು ಯಾವ ಮುದ್ರೆ ನಂಬರ್ಸ್ ಏನು ಕೈಯಲ್ಲಿ ನೀವು ಆಕ್ಷನ್ ಮಾಡಿ. ಅವ್ರು ಹೇಳ್ತಾರೆ ಅದನ್ನು. ಸ್ಕ್ಯಾನ್ ಮಾಡಿ ಹೇಳ್ತಾರೆ. ಕಣ್ಣು ಸರಿ ಮುಚ್ಚಿ. ಅವರು ಪ್ರಸಾದ್ ಅಲ್ಲಿ ಇದ್ದಾರೆ ಆಯ್ತಾ? ಅವ್ರು ಅಲ್ಲಿದ್ದಾರೆ. ಕಣ್ಣು ಸ್ಕ್ಯಾನ್ ಮಾಡಿ ಅದನ್ನು ತೋರಿಸಿ. ನೀವು ಅವ್ರು ಏನ್ ಮಾಡಿದಾರೆ ತೋರಿಸಿ. ಮಾಡಿದ್ರಲ್ಲ, ಬೇರೆ ಮಾಡಿ.
ಬೇರೆ ಮಾಡಿದ್ರು, ಸ್ಕ್ಯಾನ್ ಮಾಡಿ. ವಿಶ್ವ ರೀಟ್ರೈ ಸ್ಕ್ಯಾನ್ ಮಾಡಿ, ಸರಿ ಸ್ಕ್ಯಾನ್ ಸ್ವಲ್ಪ ಹತ್ತಿರ ಬನ್ನಿ, ಹತ್ತಿರ ಅಲ್ಲ, ಮೇಲೆ ಮೇಲೆ ಅಲ್ಲಿ 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 ಇದೆ. ಹಾ ಸರಿ ಸರಿ ಸರಿ. ನೀವೇನಾದ್ರು ವಸ್ತುವನ್ನು ಬೇಕಾದ್ರೆ ತೋರಿಸ್ಬೋದು, ಅವ್ರು ಹೇಳ್ತಾರೆ, ಹೇಳ್ಬೋದು. ಆಯ್ತು, ಅದನ್ನು ಕೊಡಿ, ರಿಟ್ರೀವ್ ಮಾಡಿ. ನೀವು ಬನ್ನಿ ಸರ್. ಅಲ್ಲ, ಯಾಕಂದ್ರೆ ಸಂಶಯವನ್ನು ಕ್ಲಿಯರ್ ಮಾಡ್ಬೇಕು ನಮಗೆ. ಯಾರು ಸಹ ಹೋಗುದು, ಇವರು ಮಾಡಿ. ಕನ್ನಡ ಇಂಗ್ಲಿಷ್ ಅದು ಮಾಡಿ, ಫೋಟೋ ಸ್ಕ್ಯಾನ್ ಮಾಡಿ. ಹೆಸರು ಸರಿ ನೋಡಿ, ಸರಿ ಸ್ಕ್ಯಾನ್ ಮಾಡಿ. ಮಕ್ಕಳಿಗೆ ಫೋಟೋ ಗೊತ್ತುಂಟು ಗೊತ್ತಿಲ್ಲ ಅದು. ಸೋಹನ್ ನಿಂಗೆ ಗೊತ್ತಿಲ್ಲ, ಅವ್ರಿಗೆ ಮಾಡಿ, ಅವ್ರಿಗೆ ಗೊತ್ತಿರ್ತದೆ. ನೀವು ಮಾಡಿ. ಅವ್ರನ್ನ ಬೇಡ ನೋಡಿ ನೋಡಿ, ನೀವೊಂದು ಐಡಿಯಾ ಮಾಡಿ. ಎಸ್ ಫೈನ್. ನಾನು ಕೇಳಿದ್ರೆ ಕೇಳಿ. ಖಂಡಿತ ಸರ್. ಈಗ ನೋಡಿ ಏನಂತ ಹೇಳಿ, ಚಿಕ್ಕ ವಿಷಯ. ಈಗ ನೀವು ಹೇಳ್ತೀರಿ ಮೊಬೈಲ್ ಇಂದ ಬಿಡುಗಡೆ ಮಾಡ್ಬೇಕು, ಮೊಬೈಲ್ ಮಕ್ಕಳು ನೋಡಬಾರ್ದು ಅಂತ ಹೇಳಿ ನಿಮ್ ಕಾನ್ಸೆಪ್ಟ್ ಏನಿದೆ, ನಮ್ದು ಈಗ ಪ್ರೆಸೆಂಟ್ ಆಗಿ ಸಮಸ್ಯೆ ಇರೋದು ಅದೆಲ್ಲ ದೂರ ಇಲ್ಲಿ ಖಂಡಿತ ಸಾಧ್ಯ ಇದೆ. ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಈ ಮಕ್ಕಳು ಒಂದು 15 ಜನ ಮಕ್ಕಳಿದ್ದಾರೆ, ಅವ್ರು ಪಕ್ಕ ಅವರು ಕಲ್ತಿದ್ದಾರೆ, ಪಕ್ಕ ಅದನ್ನು ಮಾಡ್ತಾರೆ ಕೂಡ. ಸರ್ ಮಗ ಸಹ ನಮ್ಮೊಟ್ಟಿಗೆ ಕಲ್ತಿದ್ದಾರೆ ಇವರು. ಸೊ ಅವರು ಕೂಡ ಸೊ ಎಂತ ಅವ್ರ ಇಮಾನಿಶ್ ಅವರು ಈಗಲೂ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಆಗಿರೋ ಕಾರಣ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ. ಸ್ಕ್ಯಾನ್ ಎಲ್ಲ ಅದ್ಭುತ ಮಾಡ್ತಿದ್ದಾರೆ. ಫಸ್ಟ್ ಬ್ಯಾಚಿಗೆ ಬಂದಿದ್ದಾರೆ, ನಮ್ಮ ಫಸ್ಟ್ ಬ್ಯಾಚಿಗೆ ಅದ್ಭುತವಾಗಿ ಮಾಡ್ತಿದ್ದಾರೆ. ಮತ್ತೆ ಏನಂತ ಈಗ ಮೆಮೊರಿ ಮತ್ತೆ ನೀವು ಮತ್ತೆ ಕೆಟ್ಟ ಚಟಗಳಿಂದ ಸ್ವಲ್ಪ ದೂರ ಇರ್ತಾರೆ. ಕೆಟ್ಟ ಚಟ ಅಂತ ಗೊತ್ತಿದೆ ನಿಮಗೆ, ಈಗಿನ ಕಾಲದಲ್ಲಿ ಏನ ಇದೆ ಈಗ ಪ್ರೆಸೆಂಟ್ ಆಗಿರೋದು ಮಕ್ಕಳು, ಸಮಥಿಂಗ್ ಡ್ರಗ್ಸ್ ದ್ಯಾಟ್ ತುಂಬ ಗೊತ್ತು ನಿಮಗೆ ಈಗ ಏನಂತ ಹೇಳಿ ನಾ ಹೇಳ್ಬೇಕಾದ್ರೆ ಮೀಡಿಯಾದವರಿಗೆ. ಸೊ ಕೆಲವು ದೃಶ್ಯಗಳು ನೋಡು, ಅದೆಲ್ಲ ಕಮ್ಮಿ ಆಗ್ತದೆ ಅಂತ, ನಮಗೆ ಎನರ್ಜಿ ಜಾಸ್ತಿ ಆಗ್ತದೆ, ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತದೆ. ಇಲ್ಲ ಅಲ್ಲ, ನಾವು ಫಸ್ಟ್ ಸ್ಟೇಜ್ ಅಲ್ಲಿ ಸ್ಕ್ಯಾನ್ ಮಾಡಿ, ಸ್ಕ್ಯಾನ್ ಮಾಡ್ಬೇಕಾಗಿಲ್ಲ, ನೀವು ಜಸ್ಟ್ ಹೀಗೆ ಮಾಡಿ ಸರ್. ನಾವೊಂದು ಟೆಕ್ನಿಕ್ ಹೇಳಿಕೊಟ್ಟೆ ಅವರಿಗೆ. ಎಷ್ಟು ದಿವಸ ನೀವು ಮಂಗ್ರೂಸ್ ಮಾಡುದು ಸರ್, ಮತ್ತು ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಾರೆ. ಮತ್ತೆ ಏನಂದ್ರೆ ಬ್ಯಾಡ್ ಏನು ಥಾಟ್ಸ್ ಇದೆ ಅದು ಹೋಗ್ತದೆ ಈ ವಿದ್ಯೆಯಿಂದ. ಈ ಸತ್ಯ ಮಾತ್ರ, ಥಾಟ್ಸ್ ಹೋಗ್ತದೆ. ಅಲ್ಲ ಇದರಲ್ಲಿ ಇದು ಫೈನಲ್ ಸರ್. ಇನ್ನು ಹೊಸದು ಮಾಡ್ಬೇಕು. ಈಗ ನಾವು ಸ್ಟ್ಯಾಂಡ್ ಅಪ್ ಮಾಡಿ, ನಾವು ಗಾಂಧಾರಿ ವಿದ್ಯೆ ಒಂದು ಟಚ್ ಮಾಡಿ, ಕಣ್ಣು ಮುಚ್ಚಿ 24 ಗಂಟೆ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇವೆ ನಾವು. ಅದು ಸಂಗೀತದಲ್ಲಿ ಮಾಡಿದ್ವಿ, 24 hours ನಾವು ಆಡ್ತಾ ಇದ್ದೆವು. ಆ ಎನರ್ಜಿ ನಾವು ಆಗಿ ಇಟ್ಕೊಂಡಿದ್ದೆವು ದೇಹದಲ್ಲಿ.